ಹಾಯ್, ಎಲ್ಲ ವಿದ್ಯಾರ್ಥಿಗಳಿಗೂ ಎಡುಗ್ಲೋಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು CET 2025 ಎಕ್ಸಾಮ್ ಅಪ್ಡೇಟ್ಸ್ನ ಮಾಡ್ತೀವಿ. CET 2025 ಎಕ್ಸಾಮ್ ಏಪ್ರಿಲ್ 16 ಹಾಗೂ 17 2025ಗೆ ಶೆಡ್ಯೂಲ್ ಆಗಿದೆ. ಎಲ್ಲ ಸ್ಟೂಡೆಂಟ್ಸ್ ಕೂಡ ಅಪ್ಲಿಕೇಶನ್ನ ಫಿಲ್ ಮಾಡಿರ್ತೀರಾ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಅಪ್ಲಿಕೇಶನ್ ಫಿಲ್ ಮಾಡೋಕ್ಕಾಗಿಲ್ಲ, ಲಾಸ್ಟ್ ಮಿನಿಟ್ ಅಪ್ಲೈ ಮಾಡೋಕ್ಕೆ ಹೋಗಿ ಅವಾಯ್ಡ್ ಆಗಿದೆ ಅಥವಾ ಸರ್ವರ್ ಇಶ್ಯೂಯಿಂದ ಆಗಿಲ್ಲ, ಮತ್ತು ಪೇಮೆಂಟ್ ಫೇಲ್ ಆಗಿರ್ಬೋದು. ಸೊ ಈ ಥರ ಏನೇ ಪ್ರಾಬ್ಲಮ್ಸ್ ಇದ್ದರೂ, ಯಾರು ಈ ವರ್ಷ ಅಪ್ಲಿಕೇಶನ್ ಹಾಕಿಲ್ಲ ಅವ್ರಿಗೆಲ್ಲ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮದು ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ, ಯಾವ ಥರ ಹೋಗಬೇಕು, ನೆಕ್ಸ್ಟ್ ಮತ್ತೆ ಹೇಗೆ KEA ಬರೋದು, ಎಲ್ಲನೂ ಪ್ರತಿಯೊಂದು ಅಪ್ಡೇಟ್ ಮಾಡ್ತೀವಿ. ಸೊ ಮತ್ತು ಈಗಿಂದು CET ಬಗ್ಗೆ ಹೇಳೋದಾದರೆ, ಎಲ್ಲ ಸ್ಟೂಡೆಂಟ್ಸ್ಗೂ ಟೆನ್ಷನ್ ಆಗ್ತಾ ಇರುತ್ತೆ ಅಲ್ವಾ. ಸೊ ನೀವು ಟೆನ್ಷನ್ ಮಾಡ್ಕೋಬೇಡಿ ಸ್ಟೂಡೆಂಟ್ಸ್. +2 ಅಲ್ಲಿ ಮೋಸ್ಟ್ ಬರೋದೇ +2 ಇಂದ. ಸೊ +2 ಸಿಲೆಬಸ್ ಏನೇನಿದೆ ಅದನ್ನೆಲ್ಲನೂ ಕವರ್ ಮಾಡಿ. ಮೇನ್ ಇವಾಗ ಯಾರು PCMB ತೊಗೊಂಡಿರ್ತೀರಾ ಅವರು ಬಯಾಲಜಿಗೋಸ್ಕರ ಟೆಕ್ಸ್ಟ್ ಬುಕ್ನ ಓದಿ. ಯಾವುದೇ ಕಾರಣಕ್ಕೂ ಕ್ಲಾಸ್ ವರ್ಕ್ ಅದೆಲ್ಲ ಹೆಲ್ಪ್ ಆಗಲ್ಲ, ಬಿಕಾಸ್ ಇದು MCQ ಇರೋದ್ರಿಂದ ರೀಡರಲ್ಲಿರೋ ಪ್ರತಿಯೊಂದು ಲೈನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಹಾಗೆ PCMC ಇರೋರಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್. ಸೊ ಅವರು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿರೋ ಕೀ ಪಾಯಿಂಟ್ಸ್ ಪ್ರತಿಯೊಂದು ಅದರ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ MCQದು ಇರುತ್ತೆ. ಅದ್ರದ್ದು ಆನ್ಸರ್ಸ್ ಲಾಸ್ಟಲ್ಲಿ ಇರ್ಬೋದು ಒಂದೊಂದು ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಅದನ್ನು ರೆಫರ್ ಮಾಡಿ. ಸೊ ಮೇನ್ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿ, ಕ್ಲಾಸ್ ವರ್ಕ್ ಬೇಡ. ಹಾಗೆ ಐ ಥಿಂಕ್ ನೀವೆಲ್ಲ ಕಾಲೇಜಲ್ಲೆಲ್ಲ ಹೇಳ್ಕೊಡ್ತಾ ಇರ್ಬೋದು KCET ಹೇಗಿರುತ್ತೆ, ಯಾವ ರೀತಿ ಬರಿಬೇಕು ಅಂತ. ಆ್ಯಕ್ಚುಲಿ KCET ಬಂದು OMR ಅಲ್ಲಿರುತ್ತೆ. ನೀವು ಕ್ವೆಶನ್ ಬುಕ್ಲೆಟ್ ಕೊಟ್ಟಿರ್ತಾರೆ, ಅದನ್ನು ಯಾವುದು ಕರೆಕ್ಟ್ ಆನ್ಸರ್ ಅಂತ ನಿಮ್ಗೆ ಅನಿಸುತ್ತೆ ಅದನ್ನು ನೀವು OMR ಅಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ. ಸೊ ತುಂಬಾ ಟೈಮ್ ಇರುತ್ತೆ ಸ್ಟೂಡೆಂಟ್ಸ್, ನೀವು ಹರಿಬರಿ ಮಾಡ್ಕೋಬೇಡಿ, ಕೂಲಾಗಿ ಕಾಮಾಗಿ ಯೋಚನೆ ಮಾಡಿ ಬರೀ. ಮತ್ತು ಈ ಕಡೆ ಲಾಸ್ಟಲ್ಲಿ ವರ್ಕಿಂಗ್ ಶೀಟು ಕೊಟ್ಟಿರ್ತಾರೆ, ಅದರಲ್ಲಿ ನೀವು ವರ್ಕ್ ಮಾಡ್ಬೋದು, ಏನಾದ್ರು ಫಾರ್ಮುಲಾಸ್ ಬರಿಬೋದು, ನೀವು ಮಾಡಿ ಅದನ್ನು ಕರೆಕ್ಟಾಗಿ ಮಾಡ್ಬೋದು. ಬಟ್ ಮೇನಾಗಿ ಬ್ಲೂ ಪಾಯಿಂಟ್ ಪೆನ್ನೇ ಇರುತ್ತೆ ಆಲ್ಮೋಸ್ಟು, ಅಥವಾ ಬ್ಲೂ ಆರ್ ಬ್ಲ್ಯಾಕೇ ಇರುತ್ತೆ. ಯಾವುದೇ ಕಾರಣಕ್ಕೂ ಜೆಲ್ ಪೆನ್ ಆರ್ ಇಂಕ್ ಪೆನ್ ಅಲೌ ಇರಲ್ಲ. ನಾವು ನೆಕ್ಸ್ಟ್ ಮತ್ತೆ CETಗೆ ಯಾವ ಡ್ರೆಸ್ ಕೋಡಲ್ಲಿ ಹೋಗಬೇಕು, ಏನೇನು ತಗೊಂಡು ಹೋಗಬೇಕು, ಏನೇನು ಅವೈಲಬಲ್ ಆಗಿರುತ್ತೆ ಎಲ್ಲದೂ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿದ್ದೀನಿ. ನಾವು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿ ಅಪ್ಡೇಟ್ನ ಮಾಡ್ತೀವಿ CET ಬಗ್ಗೆ. ಸೊ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ರಿಪ್ಲೈ ಮಾಡ್ತೀವಿ ನಾವು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.